ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದಲ್ಲಿನ ಕಸ್ತೂರಿಬಾ ವಸತಿ ಶಾಲೆ ಸಿಬ್ಬಂದಿಯಿಂದಲೇ ಮುಖ್ಯ ಶಿಕ್ಷಕ ಬಾಡಿ ಮಸಾಜ್ ಮಾಡಿಸಿಕೊಂಡಿದ್ದಾರೆ. ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಶ್ರೀ ಪಾಟೀಲ್ ಎನ್ನುವವರಿಂದ ಬಾಡಿ ಮಸಾಜ್ ಮಾಡಿಸಿಕೊಳ್ಳುವ ವಿಡಿಯೋ ವೈರಲ್ ಆಗಿದೆ. ಮುಖ್ಯ ಶಿಕ್ಷಕಿ ವಿರುದ್ಧ ಆಕ್ರೋಶ ಹೊರಹಾಕಿದ ಸ್ಥಳೀಯರು ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ. ಉಡುಪಿ ನಗರದ ಲೋಕೋಪಯೋಗಿ ಇಲಾಖೆ ಕ್ವಾರ್ಟರ್ಸ್ನಲ್ಲಿ ಸರಣಿ ಕಳ್ಳತನ ನಡೆದಿದೆ. ಪೊಲೀಸ್ ಡ್ರೆಸ್ನಲ್ಲಿ ಆಗಮಿಸಿದ್ದ ಕಳ್ಳರ ಗ್ಯಾಂಗ್ 3 ಮನೆಯನ್ನ ದೋಚಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ, ನಗದು ಹೀಗೆ ಲಕ್ಷಾಂತರ ಮೌಲ್ಯದ ವಸ್ತು ಕಳ್ಳತನವಾಗಿದೆ. ಸಿಸಿಟಿವಿಯಲ್ಲಿ ಕಳ್ಳರ ಚಹರೆ ಸಹಿತ ಕೃತ್ಯ ಬಯಲಾಗಿದೆ. ಬೀಗ ಹಾಕಿದ್ದ ಮನೆಯನ್ನೇ ಟಾರ್ಗೆಟ್ ಮಾಡಿ ಸರಣಿ ಕಳ್ಳತನ ಮಾಡಲಾಗಿದೆ. ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲೇ ಕಳ್ಳತನ ನಡೆದಿದೆ. 6 ತಿಂಗಳ ಹಿಂದೆ ಇದೇ ಕ್ವಾರ್ಟರ್ಸ್ನಲ್ಲಿ ಕಳ್ಳತನ ನಡೆದಿದೆ. 6 ತಿಂಗಳ ಬಳಿಕ ಕಳುವಾದ ಪಕ್ಕದ ಮನೆಯಲ್ಲೇ ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಠಾಣೆ ಅಕ್ಕಪಕ್ಕದಲ್ಲೇ ಸರಣಿ ಕಳ್ಳತನವಾಗ್ತಿದೆ. ರಾಜ್ಯದ ವಿವಿಧೆಡೆ ಆಹಾರ ಇಲಾಖೆ ಕಾರ್ಯಾಚರಣೆಗಿಳಿದಿದೆ. ಬೆಳಗಾವಿಯ ಮಾಲ್ಗಳಲ್ಲಿ ಆಹಾರ ಪದಾರ್ಥಗಳು ಮತ್ತು ಜ್ಯೂಸ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅವಧಿ ಮುಗಿದ ಜ್ಯೂಸ್ಗಳು, ಬಾದಾಮ್ ಹಾಲು ಪತ್ತೆಯಾಗಿದೆ. ಬಳಿಕ ಮಾಲ್ ಮಾಲೀಕರಿಗೆ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಇತ್ತ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿರುವ ಅಂಗಡಿ ಮಳಿಗೆಗಳ ಮೇಲೆಯೂ ಆಹಾರ ಇಲಾಖೆ ಕಾರ್ಯಾಚರಣೆ ನಡೆಸಿದೆ. ಈ ವೇಳೆ ಹಲವು ಅಂಗಡಿಗಳು ಲೈಸೆನ್ಸ್ ಡಿಸ್ಪ್ಲೇ ಮಾಡದಿರುವಂತದ್ದು ಗಮನಕ್ಕೆ ಬಂದಿದೆ. ಸರಿಪಡಿಸಿಕೊಳ್ಳೋದಾಗಿ ಅಂಗಡಿ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಸಂಸತ್ ಅಧಿವೇಶನ ಶುರುವಾಗಲಿದ್ದು ಆಗಸ್ಟ್ 21ರವರೆಗೆ ನಡೆಯಲಿದೆ. ಈ ವೇಳೆ ಹೊಸ ಆದಾಯ ತೆರಿಗೆ ಮಸೂದೆ 2025 ಪರಿಶೀಲಿಸುವುದಕ್ಕೆ ರಚಿಸಲಾದ ಸಂಸದೀಯ ಸಮಿತಿಯ ವರದಿ ಲೋಕಸಭೆಯಲ್ಲಿ ಮಂಡಿಸುವುದಕ್ಕೆ ನಿರ್ಧರಿಸಲಾಗಿದೆ. ಬಿಜೆಪಿ ನಾಯಕ ಬೈಜಯಂತ್ ಪಾಂಡಾ ಅಧ್ಯಕ್ಷತೆಯಲ್ಲಿ 31 ಸದಸ್ಯರ ಆಯ್ಕೆ ಸಮಿತಿಯನ್ನ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ನೇಮಿಸಿದ್ರು. ವಿನಾಯಿತಿಗಳು ಮತ್ತು ಟಿಡಿಎಸ್ ಸಂಬಂಧಿಸಿದ ನಿಬಂಧನೆಗಳನ್ನು ಕೋಷ್ಟಕ ಸ್ವರೂಪದಲ್ಲಿ ಇರಿಸುವ ಮೂಲಕ ಮಸೂದೆಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ಮಾಡಲಾಗಿದೆ. ಆದರೆ ಲಾಭರಹಿತ ಸಂಸ್ಥೆಗಳಿಗೆ ಅಧ್ಯಾಯವನ್ನ ಸರಳ ಭಾಷೆಯ ಬಳಕೆಯೊಂದಿಗೆ ಸಮಗ್ರಗೊಳಿಸಲಾಗಿದೆ. ಸಸ್ಯಾಹಾರ ಬದಲು ಮಾಂಸಾಹಾರ ಪಿಜ್ಜಾ ಕಳಿಸಿದ ಡೊಮಿನೋಸ್ಗೆ 50,000 ದಂಡ ವಿಧಿಸಲಾಗಿದೆ. ಧಾರವಾಡ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ಧಾರವಾಡ ವಿದ್ಯಾಗಿರಿಯ ಪ್ರದ್ಯುಮ್ನ ಇನಾಮ್ದಾರ್ ಎಂಬ ವಿದ್ಯಾರ್ಥಿ ಧಾರವಾಡ ಡೊಮಿನೋಸ್ಗೆ ಪಿಜ್ಜಾ ಆರ್ಡರ್ ಮಾಡಿದ್ರು. ಸಸ್ಯಾಹಾರಿ ಇರುವ ಇವರು ಡೊಮಿನೋಸ್ಗೆ ತಂದೂರಿ ಪನ್ನೀರ್ ಪಿಜ್ಜಾ, ಪನ್ನೀರ್ ಟಿಕ್ಕಾ, ಸಾಫ್ಟ್ ಗಾರ್ಲಿಕ್ ಬ್ರೆಡ್ ಮತ್ತು ವೆಜ್ ಜಿಂಗಿ ಪಾರ್ಸೆಲ್ ಆರ್ಡರ್ ಮಾಡಿದ್ರು. ಇದಕ್ಕೆ ಆನ್ಲೈನ್ ಮೂಲಕ ₹555 ಪಾವತಿ ಕೂಡ ಮಾಡಿದ್ರು. ಆದರೆ ಆರ್ಡರ್ ಮಾಡಿದ್ರಲ್ಲಿ ಪನ್ನೀರ್ ಪಿಜ್ಜಾ ಸಸ್ಯಾಹಾರಿ ಬದಲು ಮಾಂಸಾಹಾರಿ ಚಿಕನ್ ಪಿಜ್ಜಾವನ್ನ ಡೊಮಿನೋಸ್ ಕಳಿಸಿತ್ತು. ಇದನ್ನ ಡೊಮಿನೋಸ್ ಗಮನಕ್ಕೆ ಕೂಡ ಗ್ರಾಹಕ ತಂದಿದ್ದ. ಇದಕ್ಕೆ ಡೊಮಿನೋಸ್ನವರು ಪೇಮೆಂಟ್ ವಾಪಸ್ ಕೊಟ್ಟು ಇದೇ ಆರ್ಡರ್ ಮತ್ತೆ ಕಾಂಪ್ಲಿಮೆಂಟರಿಯಾಗಿ ಕೊಡೋದಾಗಿ ಹೇಳಿದ್ರು. ಆದರೆ ಗ್ರಾಹಕ ಮಾಂಸಾಹಾರಿ ಪಿಜ್ಜಾ ಕಳಿಸಿ ಧರ್ಮಭ್ರಷ್ಟ ಮಾಡಿದ್ದಾರೆ ಅಂತ ಗ್ರಾಹಕ ಜಿಲ್ಲಾ ಆಯೋಗಕ್ಕೆ ದೂರು ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.